ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಅಥವಾ ಬಿಜೆಪಿ ಸರ್ಕಾರ ಇದ್ದಾಗ ಏನಾದರೂ ಅವ್ಯವಹಾರ ನಡೆದಿದ್ರೆ ಎನ್ಕ್ವೈರಿ ಆಗಲಿ, ಎಲ್ಲವೂ ಬರ್ತದೆ. ಅವ್ರಿಗೆ ಅದು ಎನ್ಕ್ವೈರಿ ಆಗಲಿ ಅಂತ ನಾನು ಹೇಳೋದು. ಈಗ ಮೂಡ ಅಧ್ಯಕ್ಷ ಮರಿಗೌಡರು ಅದೇ ಹೇಳ್ತಾರದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರೋದು, ಆಗ ಆ ಪಕ್ಷದವರು ಇಲ್ಲಿ ಮೂಡ ಅಧ್ಯಕ್ಷ ಆಗಿದ್ರು, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಸರ್, ಈಗ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ, ಕೋರ್ಟು ಎನ್ಕ್ವೈರಿ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದೆ, ಆಗ್ಲಿ ಬಿಡಿ, ಎಲ್ಲ ಹಗರಣಗಳು ಆಚೆ ಬರಲಿ, ಈಗ ನಮ್ದೇನು ಅಭ್ಯಂತರ ಇಲ್ಲ. ಇದ್ರ ನಡುವೆ ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ, ಸರ್ಕಾರದ ಅವಧಿಯಲ್ಲಿ ಯಾವ ಮಾನದಂಡ ಇಟ್ಕೊಂಡು ಅದನ್ನ ಸೆಟ್ ಕೊಟ್ಟಿದ್ದಾರೆ? ದಟ್ ಹ್ಯಾಸ್ ಟು ಬಿ ಎನ್ಕ್ವೈರ್ಡ್. ಅದು ಎನ್ಕ್ವೈರಿ ಆಗ್ಬೇಕು ಸರ್. ಯಾವ ಮಾನದಂಡ ಇಟ್ಕೊಂಡಿಲ್ಲೋ ಅನ್ನೋದು ಎನ್ಕ್ವೈರಿ ಆಗಲಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಈಗ ಅದನ್ನ ಎನ್ಕ್ವೈರಿ ಕಮಿಷನ್ ಯಾರು ಎನ್ಕ್ವೈರಿ ಮಾಡ್ತಾರೋ, ಲೋಕಾಯುಕ್ತದವರು, ಇಡಿ ಅವರು, ಅವ್ರ ಮುಂದೆ ಆಚೆ ಬರುತ್ತೆ ಬಿಡಿ. ಇಲ್ಲ, ಅದು ಎನ್ಕ್ವೈರಿ ಆದಾಗ ಗೊತ್ತಾಗೋದು. ನನಗೂ ಅರ್ಧ ಮಾಹಿತಿ ಇರ್ತದೆ, ನಿಮ್ಗೂ ಅರ್ಧ ಮಾಹಿತಿ ಇರ್ತದೆ, ನಾವಿಬ್ರು ಚರ್ಚೆ ಮಾಡೋದ್ರಲ್ಲಿ ಆಗಲ್ಲ. ಡೆಫಿನೆಟ್ಲಿ ಇಲ್ಲ. ಈಗ ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ ನಾನು, ರಾಜ್ಯದ ಉಪಾಧ್ಯಕ್ಷನಾಗಿ ಒಂದು ವಿಚಾರನ ಕ್ಲಾರಿಫೈ ಮಾಡ್ಬಿಡ್ತೀನಿ ನೀವು ಪ್ರಶ್ನೆ ಎತ್ತಿರೋದ್ರಿಂದ. ಎಸ್ ಟಿ ಸೋಮಶೇಖರ್ದು ಅದು ಎನ್ಕ್ವೈರಿ ಬಿಟ್ಬಿಡೋಣ, ಅದೇನಾಗುತ್ತಾಗ್ಲಿ. ಯತ್ನಾಳ್ ಅವರು ಮಾತಾಡ್ತಾ ಇರೋದು ಇದೆಯಲ್ಲ, ಅದು ವಿಚಿತ್ರ, ವಿಪರ್ಯಾಸ ಮತ್ತು ದುರಂತ. ರಾಷ್ಟ್ರೀಯ ಸಮಿತಿ, ರಾಷ್ಟ್ರೀಯ ನಾಯಕರುಗಳು ವಿಜೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಅಳದು ಸುರಿದು ಘೋಷಣೆ ಮಾಡಿರುವಂಥದ್ದು ಇದು, ಆಲ್ ಆಫ್ ಎ ಸಡನ್ ಘೋಷಣೆ ಮಾಡಿರೋದಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಲಿಕ್ಕೆ ಬೇಕಾದಂತ ಸಾಧಕ ಬಾಧಕಗಳನ್ನೆಲ್ಲ ಅಳದು ಸುರಿದು ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ಅವರು ಅಧ್ಯಕ್ಷರಾದ ದಿನದಿಂದ ಇಲ್ಲಿವರೆಗೆ ನೀವು ಗಮನಿಸಿದಿರಿ, ಲೋಕಸಭಾ ಚುನಾವಣೆ ಇರಲಿ, ಮೂಡ ಹಗರಣ ಇರಲಿ, ಅಥವಾ ಅಸೆಂಬ್ಲಿ ಒಳಗಡೆ ಇರಲಿ, SCP TSP ವಿಚಾರ ಇರಲಿ, ಅಥವಾ ವಾಲ್ಮೀಕಿ ನಿಗಮದ ಹಣದ ವಿಚಾರ ಇರಲಿ, ಇದೆಲ್ಲವನ್ನ ಒಂದು ದಿನನೂ ವಿರಮಿಸದೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ಈ ರೀತಿ ಮಧ್ಯ ದಿಕ್ ತಪ್ಪಿಸುವಂತ ಕೆಲಸ ಮಾಡೋದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೀನಿ. ದಯಮಾಡಿ ಅವರು ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನ ನಿಲ್ಲಿಸ್ಬೇಕು. ಈ ತರ ಏನಾದ್ರೂ ಭಿನ್ನಾಭಿಪ್ರಾಯಗಳಿದ್ರೆ ಕೇಂದ್ರದ ವರಿಷ್ಠರ ಜೊತೆ ಹೋಗಿ ಮಾತಾಡಿ, ರಾಜ್ಯದ ವರಿಷ್ಠರ ಜೊತೆ ಮಾತಾಡಿ. ಮಾಧ್ಯಮದ ಮುಂದೆ ಯಾಕೆ ಮಾತಾಡ್ತಾ ಇದ್ದೀರಿ? ನಮ್ಮಂತ ಹೊಸದಾಗಿ ಬಂದಿರೋ ಕಾರ್ಯಕರ್ತರ ಗತಿ ಏನು? ದಯವಿಟ್ಟು ಮಾತಾಡಬೇಡಿ. ಇವ್ರು ಮಾತಾಡೋದನ್ನ ಮುಂದುವರಿಸ್ತಾರೆ ಅಂತಂದ್ರೆ ಯತ್ನಾಳ್ ಮತ್ತು ಆ ಥರದವ್ರು ಯಾರೇ ಆದ್ರೂ ಸರಿ, ಪಕ್ಷದೊಳಗಡೆ ಒಡಕು ತರ್ತಕ್ಕಂಥ ಮಾತುಗಳನ್ನ ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲ ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಲ್ಲಿಸಿ ದಯವಿಟ್ಟು. ಏನಾದ್ರೂ ಗ್ರೀವೆನ್ಸಸ್ ಇದ್ರೆ ಹೈಕಮಾಂಡ್ ಜೊತೆ ಮಾತಾಡಿ. ಈ ನಿಲ್ಲಿಸಲಿಲ್ಲ ಅಂತಂದ್ರೆ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಸೀರಿಯಸ್ ಡಿಸಿಷನ್. ಇವ್ರ ಮೇಲೆ ಒಂದು ಸೀರಿಯಸ್ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆ ತಂಡಕ್ಕೇನೆ ಹೇಳ್ಬೇಕಾಗಿದೆ, ಅದು ತಂಡ ಇರಲಿ, ಆ ತಂಡಕ್ಕೇನೆ ಹೈಕಮಾಂಡ್ ತೀರ್ಮಾನ ಮಾಡಿ ಇದನ್ನಲ್ಲಿ ಒಂದ್ಸತಿ ಕರೆದು ಮಾತಾಡಿದ್ದಾರೆ. ಮಾತಾಡಿದ್ಮೇಲೆ ಇವರು ಮಾಧ್ಯಮಗಳ ಮೂಲಕ ಡಬಲ್ ವಾಯ್ಸ್ ಮಾಡ್ತಾ ಇರೋದು ಇದೆಯಲ್ಲ, ಇದನ್ನ ಕೇಂದ್ರದ ವರಿಷ್ಠರು ಇದಕ್ಕೆ ಕಡಿವಾಣ ಹಾಕಬೇಕು. ಹಾಕಲಿಲ್ಲ ಅಂತಂದ್ರೆ ಇದು ನಾವು ಸದಸ್ಯತ್ವ ನೋಂದಣಿ ಆಂದೋಲನ ಶುರುವಾಗಿದೆ, ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸಂಘಟನಾತ್ಮಕ ಚಟುವಟಿಕೆಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಚಟುವಟಿಕೆಗಳಿಗೆ ಇದು ಅಡ್ಡಿ ಆಗ್ತದೆ. ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ನಾನು ರಾಜ್ಯದ ಉಪಾಧ್ಯಕ್ಷನಾಗಿ ನಾನು ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು.